ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಹೇಳ್ತಾ ಇದ್ದೀನಿ, ಹಾಗಿದ್ರೂ ಕೂಡ ಇನ್ನೂ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಕಥೆನ ಶುರು ಮಾಡ್ತೀನಿ. ಮೀರಾ ಕಲ್ಯಾಣ. ರಾತ್ರಿ ಎಲ್ಲ ಹೊಟ್ಟೆ ನೋವಿನ ನಡೆದ ಮೀರಾ ಬೆಳಗಿನ ಜಾವ ನಿದ್ದೆಗೆ ಜಾರಿದ್ಲು. ಅವಳ ಮಿಸುಕಾಟದಿಂದ ಎಚ್ಚರಗೊಂಡ ಏಜೆ ನಿದ್ದೆಯಲ್ಲಿ ಮಿಸುಕಾಡ್ತಾ ಇದ್ದವಳ ತಲೆಯನ್ನು ನೇವರಿಸಲು ಪುನಃ ನಿದ್ದೆಗೆ ಜಾರಿದಳು ಮೀರಾ. ರಾತ್ರಿ ಅವಳು ಹೊಟ್ಟೆ ನೋವಿಂದ ನಡೆದ ರೀತಿಯನ್ನು ಕಂಡು ಏಜೆ ಪಾಪ ರಾತ್ರಿಯೆಲ್ಲ ಅದೆಷ್ಟು ನೋವಿಂದ ನಡೆದ್ಲು. ತಾನು ಚಿಕ್ಕವನಿದ್ದಾಗ ತನ್ನ ತಾಯಿ ಕೂಡ ಹೀಗೆ ನೋವಿನಿಂದ ನರಳ್ತಾ ಇದ್ದಿದ್ದು ನೆನಪಾಗಿ ನಿಜವಾಗಿಯೂ ಈ ಹುಡುಗಿಯರು ಗ್ರೇಟ್ ಅಲ್ವಾ, ಪ್ರತಿ ತಿಂಗಳು ಅದು ಹೇಗೆ ಇಷ್ಟೊಂದು ನೋವನ್ನ ಸಹಿಸ್ಕೊಳ್ತಾರೆ ಎಂದು ಮೀರಾ ಮುಖವನ್ನು ನೋಡಲು ಅವಳು ಹೊಟ್ಟೆ ಹಿಡಿದು ಮುದ್ರೆ ಮಲಗಿದ್ದ ರೀತಿಯನ್ನು ಕಂಡು ಅವನ ಮನವು ಇನ್ನಿಲ್ಲದಂತೆ ಒದ್ದಾಡಿತು. ಹಾಗೆ ಅವಳ ತಲೆಯನ್ನು ನೇವರಿಸಲು ಹೋದವನಿಗೆ, ಬೇಡ, ನಾನೇನಾದರೂ ಈಗ ಇವಳನ್ನು ಮುಟ್ಟಿದ್ರೆ ಇವಳಿಗೆ ಎಚ್ಚರ ಆದರೆ ಇವಳು ಇಂತಹ ಸಮಯದಲ್ಲೂ ಕೂಡ ರೆಸ್ಟ್ ಮಾಡೋದಿಲ್ಲ. ಎಲ್ಲ ಕೆಲಸಗಳನ್ನು ತನ್ನ ತಲೆಯ ಮೇಲೆ ಹೇಳ್ಕೊಂಡು ಮಾಡ್ತಾಳೆ. ಇವಳು ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ ಎಂದು ನಿಧಾನವಾಗಿ ಅವಳಿಂದ ಹಿಂದೆ ಸರಿದು ಕೆಳಗೆ ಇಳಿದವನು ಸೋಫಾ ಮೇಲೆ ಎಸ್ತಿದ್ದ ಶರ್ಟ್ನ ಧರಿಸಿಕೊಂಡು ಕೆಳಗೆ ಇಳಿದು ಬಂದನು. ಸೋಫಾದ ಮೇಲೆ ಕುಳಿತ ಏಜೆ ರೂಪಮ್ಮ ಕಾಫಿ ಎನ್ನಲು ಅಡುಗೆ ಮನೆಯಲ್ಲಿದ್ದ ರೂಪಾ ಅವರು ಅವನ ಕೈಗೆ ಕಾಫಿ ಕಪ್ನ ತಂದುಕೊಡಲು, ನಿಮ್ಮದು ಆಯ್ತಾ ಕಾಫಿ ರೂಪಮ್ಮ ಅಂದಾಗ, ಹ್ಞೂ ಆಯಿತು ಅಂತ ಅಮ್ಮ ಎಲ್ಲಿ ಕಾಣ್ತಾ ಇಲ್ಲ ಎಂದು ಸುತ್ತ ಕಣ್ಣಾಡಿಸಲು ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಏಜೆ ಮೀರಾ ಎಲ್ಲಿ ಇಷ್ಟೊತ್ತು ಮಲಗೋ ಹುಡುಗಿ ಅಲ್ಲ ಅವಳು, ಹುಷಾರಾಗಿ ಇದ್ದಾಳೆ ತಾನೇ ಎಂದು ಏಜೆ ಮುಖವನ್ನು ನೋಡಲು ರೂಪಮ್ಮ ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ರಾತ್ರಿಯೆಲ್ಲ ಹೊಟ್ಟೆ ನೋವಿನಿಂದ ತುಂಬ ನರಳಿದ್ದಾಳೆ, ಅದಕ್ಕೆ ನಾನು ಅವಳನ್ನು ಎಬ್ಬಿಸಲಿಲ್ಲ ಎಂದು ಕಾಫಿ ಕಪ್ನ ತೆಗೆದುಕೊಳ್ಳಲು, ಯಾಕೆ ಏನಾಯಿತು, ಈಗ ಹೇಗಿದ್ದಾಳೆ, ಈಗ ಸಡನ್ನಾಗಿ ಹೊಟ್ಟೆ ನೋವು ಯಾಕೆ ಬಂತು ಎಂದು ಮುಂದೆ ಮಾತನಾಡಲು ಹೋದವರು ತಕ್ಷಣವೇ ಏನೋ ನೆನಪಾದವರು ಹಾಗೆ ಏಜೆ ಮುಂದೆ ಇಂತಹ ವಿಷಯಗಳನ್ನು ಮಾತನಾಡಲು ಸ್ವಲ್ಪ ಸಂಕೋಚದಿಂದ ಹಾಗೆ ಅಡುಗೆ ಮನೆಗೆ ಹೋದರು. ನಂತರ ಪೂಜೆ ಮುಗಿಸಿ ನಗುತ್ತಾ ಮಗನ ಪಕ್ಕದಲ್ಲಿ ಬಂದು ಕುಳಿತ ಹೇಮಾ ಅವರು, ರೂಪ ನನಗೂ ಒಂದು ಕಪ್ ಕಾಫಿ ಸಿಗಬಹುದೇ ಎಂದು ಮಗನ ಮುಖವನ್ನು ನೋಡಲು ಅವನು ತನ್ನ ಪಾಡಿಗೆ ತಾನು ಕಾಫಿ ಕುಡಿಯುತ್ತಾ ಮೊಬೈಲ್ ಹಿಡಿದು ಕುಳಿತಿದ್ದ. ಅವನ ಮುಖದಲ್ಲಿ ಇದ್ದ ಖುಷಿಯನ್ನು ಗಮನಿಸಿದ ಹೇಮಾ ಅವರು, ರೂಪ ನೋಡಿದ್ಯಾ, ಕೆಲವರು ಹೇಗೆ ಅಂದರೆ ನಮ್ಮ ಎದುರುಗಡೆ ಒಬ್ರಿಗೊಬ್ರು ಕಂಡ್ರೆ ಆಗೋದೇ ಇಲ್ಲ ಅನ್ನೋ ಹಾಗೆ ಇರ್ತಾರೆ, ಆದರೆ ಅವರಿಬ್ಬರೇ ಒಟ್ಟಿಗೆ ಇದ್ದಾಗ ಹೇಗೆ ಗೊತ್ತಾ, ಜನ್ಮದ ಜೋಡಿಗಳ ಹಾಗೆ ಒಬ್ಬರನ್ನೊಬ್ಬರು ಬಿಟ್ಟು ಇರೋದೇ ಇಲ್ಲ. ಅಲ್ಲ, ಮದುವೆ ಆದಮೇಲೆ ಹೀಗೆ ಕದ್ದು ಮುಚ್ಚಿ ಪ್ರೀತಿ ಮಾಡುವಂಥದ್ದು ಏನಿದೆ ಎಂದು ಕಾಫಿ ಕುಡಿಯಲು ಅವರ ಮಾತುಗಳನ್ನು ಕೇಳ್ತಾ ಇದ್ದ ಏಜಿಗೆ ಅವರು ತನಗೆ ಹೇಳಿದ್ದು ಅಂತ ಆ ಕ್ಷಣಕ್ಕೆ ತಿಳಿಯಲಿಲ್ಲ. ಅಮ್ಮ ಯಾರದು ಎಂದು ಹೇಮಾ ಅವರ ಕಡೆಗೆ ನೋಡಲು ಮುಗುಳ್ನಗುತ್ತಾ ಹೇಮಾ ಅವರು, ಕೆಲವು ಜನಗಳು ಇರ್ತಾರೆ ಪುಟ್ಟ, ಹೋಗಲಿ ಬಿಡು, ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು ಎನ್ನಲು, ಹೌದು ಮೀರಾ, ಹೌದು ಮೀರಾ ಎಲ್ಲಿ ಇನ್ನೂ ಎದ್ದಿಲ್ವಾ, ಇಷ್ಟೊತ್ತಿಗೆ ಆಗಲೇ ಅವಳು ಎದ್ದಿರಬೇಕಿತ್ತು ಅಲ್ವಾ ಎಂದು ಏಜೆ ಮುಖವನ್ನು ನೋಡಲು, ಅಮ್ಮ ನಿಮ್ಮ ಮಗುವಿಗೆ ಹುಷಾರಿಲ್ಲ ಎಂದು ಮುಂದೆ ಮಾತನಾಡಲು ಹೋದವನ್ನ ತಡೆಯುತ್ತಾ, ತಾನು ಇಷ್ಟೊತ್ತು ಮೀರಾ ಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅಂತ ನೆನಪಾಗಿಚ್ಚೆ, ನಾನೇ ಅತಿಯಾಗಿ ಯೋಚಿಸ್ಬಿಟ್ಟೆ ಎಂದು ನೊಂದುಕೊಂಡರು ಹೇಮಾ ಅವರು. ಏನಾಯಿತು, ರಾತ್ರಿ ಚೆನ್ನಾಗೇ ಇದ್ಲು ಅಲ್ವಾ, ಪುನಃ ಜ್ವರ ಏನಾದರೂ ಬಂದಿದೆಯಾ, ಈಗ ಹೇಗಿದ್ದಾಳೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಎಂದು ಮೇಲೆದ್ದು ನಿಂತವರ ಕೈನ ಹಿಡಿದು ತಡೆದ ನಿಲ್ಲಿಸಿದ ಏಜೆ, ಅಮ್ಮ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದು, ನೀವು ಮೊದಲು ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಎಂದು ಅವರ ಕೈನ ಹಿಡಿದು ಸೋಫಾ ಮೇಲೆ ಕೂರಿಸಿ, ಅಮ್ಮ ಅವಳಿಗೆ ರಾತ್ರಿ ಎಲ್ಲ ತುಂಬಾ ಹೊಟ್ಟೆ ನೋವು, ಪ್ರತಿ ತಿಂಗಳು ನೀವು ಹೇಗೆ ಹೊಟ್ಟೆ ನೋವಿಂದ ನರಳ್ತಾ ಇದ್ರಿ ಅವಳಿಗೆ ಕೂಡ ತುಂಬ ಹೊಟ್ಟೆ ನೋವು, ರಾತ್ರಿ ಎಲ್ಲ ಮಲಗಲೇ ಇಲ್ಲ, ಅದಕ್ಕೆ ಅವಳನ್ನು ಎಬ್ಬಿಸಲು ನಾನು ಹೋಗಲಿಲ್ಲ, ಅವಳಿಗೆ ಎಚ್ಚರ ಆದಾಗ ಹೇಳಲಿ ಅಂತ ಹೇಮಾ ಅವರ ಮುಖವನ್ನು ನೋಡಲು ಅವನ ಮಾತುಗಳನ್ನು ಕೇಳ್ತಾ ಇದ್ದ ಹೇಮಾ ಅವರಿಗೆ ಇಂತಹ ವಿಷಯಗಳಲ್ಲಿ ಸ್ವಲ್ಪವೂ ಕೂಡ ಬೇಸರಿಸಿಕೊಳ್ಳದೆ ಮೀರಾ ನೋವಿಗೆ ತನ್ನ ಒರಟು ಮಗ ಸ್ಪಂದಿಸುವ ರೀತಿಯನ್ನು ಕಂಡು ನಿಜಕ್ಕೂ ತನ್ನ ಮಗನ ಮೇಲೆ ಹೆಮ್ಮೆಯ ಭಾವ ಮೂಡಿತ್ತು ಹೇಮಾ ಅವರಿಗೆ. ಹೌದು ಪುಟ್ಟ, ನನಗೂ ಹಾಗೆ ತಡೆದುಕೊಳ್ಳಲು ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ನೋವು ಬರ್ತಾಯಿತ್ತು, ಹಾಗೆಲ್ಲ ನಿಜಕ್ಕೂ ನಿಮ್ಮ ತಂದೆ ಸ್ವಲ್ಪವೂ ಕೂಡ ಬೇಸರ ಮಾಡಿಕೊಳ್ಳದೆ ನನ್ನ ಪ್ರತಿಯೊಂದು ಕೆಲಸವನ್ನು ಸ್ವಲ್ಪವೂ ಬೇಸರಿಸಿಕೊಳ್ಳದೆ ಮಾಡ್ತಾಯಿದ್ರು ಎಂದು ತನ್ನ ಪತಿಯ ನೆನಪಾಗಿ ಅವರ ಕಣ್ಣುಗಳು ತುಂಬಿ ಬಂದಿತು. ಅಮ್ಮ ನಿಮಗೆ ಎಷ್ಟು ಸಲ ಹೇಳೋದು, ಹಳೆಯದೆಲ್ಲ ನೆನಪಿಸ್ಕೊಂಡು ಕೊರಗಬೇಡಿ ಎಂದು ಅವರ ಭುಜವನ್ನು ಬಳಸಿ ಸಮಾಧಾನ ಮಾಡಲು ತಕ್ಷಣವೇ
ತನ್ನ ಕಣ್ಗಳನ್ನು ಒರೆಸಿಕೊಂಡ ಹೇಮ ಅವರು, ಛೆ, ಇದೇನು ಮಾಡ್ತಾ ಇದ್ದೀನಿ ನಾನು? ಹೇಗೋ ಎಲ್ಲ ಮರೆತು ಸ್ವಲ್ಪ ಸ್ವಲ್ಪವೇ ಮೀರಾ ಒಳ್ಳೆಯತನಕ್ಕೆ ಸೋತು ಅವಳಿಗೆ ಹತ್ತಿರವಾಗ್ತಾ ಇರುವಾಗ ನಾನು ಹೀಗೆ ಮೈಮರೆತು ಹಳೆಯ ವಿಷಯಗಳು ಅವನು ಪುನಃ ನೆನಪಿಸಿದ್ರೆ, ಅವನು ಮತ್ತೆ ಹಳೆಯ ಘಟನೆಗಳಿಂದ ಮನಸ್ಸು ಕೆಡಿಸಿಕೊಂಡ್ರೆ ಎಂದು ಹೆದರಿದ ಹೇಮ ಅವರು, ಇಲ್ಲ, ನನ್ನ ಮಗ ಪುನಃ ಮರಳಿ ಆ ಹಳೆಯ ಘಟನೆಗಳಿಂದ ಮನಸ್ಸು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನಗುತ್ತಾ ಅವನಿಂದ ಹಿಂದೆ ಸರಿದ ಹೇಮ ಅವರು ಅವನ ಮುಖವನ್ನು ನೋಡಲು ಅವನ ಮುಖದ ಮೇಲಿನ ಕೋಪವನ್ನು ಕಂಡೋರಿಗೆ ಅವನು ಪುನಃ ಯಾವ ವಿಷಯ ಯೋಚನೆ ಮಾಡ್ತಾ ಇರೋದು ಅರಿವಾಗಿ ಅವನ ಕೈಯನ್ನು ಹಿಡಿದು ಪುಟ್ಟ ಎನ್ನಲು ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಏಜೆಗೆ ಹೇಮ ಅವರ ಮಾತಿಗೆ ಎಚ್ಚೆತ್ತು ಅವರ ಮುಖವನ್ನು ನೋಡಲು, ಪುಟ್ಟ, ರಾತ್ರಿಯೆಲ್ಲ ತುಂಬ ಹೊತ್ತು ಹೊಟ್ಟೆ ನೋವಿನಿಂದ ಒದ್ದಾಡಿದ್ಲು ಅನಿಸುತ್ತೆ ಅಲ್ವಾ ಎನ್ನಲು ಮೀರಾ ವಿಷಯ ನೆನಪಿಗೆ ಬಂದೊಡನೆ ಅವನ ಮುಖದ ಭಾವನೆ ಬದಲಾಗಿತ್ತು. ಅದು ಹೇಮ ಅವರ ಕಣ್ಣಿಂದ ತಪ್ಪಿಸಿಕೊಳ್ಳದೆ ಇರಲಾಗಲಿಲ್ಲ. ಅಮ್ಮ, ನಿಮ್ಮ ಮಗು ರಾತ್ರಿಯೆಲ್ಲ ಹೊಟ್ಟೆ ನೋವು ಅಂತ ನನಗೂ ಮಲಗಲು ಬಿಟ್ಟಿಲ್ಲ, ಅವಳು ಕೂಡ ಮಲಗಿಲ್ಲ. ಈಗ ನಾನು ಹೋಗಿ ಹೇಗೆ ಆ್ಯಕ್ಟಿಂಗ್ ಮಾಡಲಿ? ಅದಕ್ಕೆ ಇವತ್ತು ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಅಂದರೆ ಸೆಟ್ಗೆ ಹೋಗ್ತಾ ಇಲ್ಲ. ನೋಡಿ ಅಮ್ಮ, ಹಾಗೆ ನಿಮ್ಮ ಮಗುವಿಗೆ ಹೇಳಿ ತೆಪ್ಪಿಗೆ ಮಲಗಿ ರೆಸ್ಟ್ ಮಾಡಲು. ಏನಾದರೂ ಇವತ್ತು ಎದ್ದು ಕೆಳಗೆ ಇಳಿದು ಬಂದರೆ ನಾನೇ ಎತ್ಕೊಂಡು ಹೋಗಿ ಅವರ ಮನೆಗೆ ಬಿಟ್ಟು ಬಂದುಬಿಡ್ತೀನಿ ಎನ್ನಲು ಆಗ್ತಾನೇ ಎದ್ದು ಕೆಳಗೆ ಬರ್ತಾ ಇದ್ದ ವಿದ್ಯಾ ಕಿವಿಯ ಮೇಲೆ ಏಜೆ ಹಿಡಿದ ಕೊನೆಯ ಮಾತುಗಳು ಕೇಳಿ, ಓಹೋ, ಗಂಡ ಹೆಂಡತಿ ಇಬ್ಬರು ಜಗಳ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಬಾವ ಆ ಹಾಳಾದವಳನ್ನು ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರುವ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಅವಳ ಮುಖವನ್ನು ನನಗೆ ಸರಿಯಾಗಿ 5 ನಿಮಿಷ ಕೂಡ ನೋಡೋಕ್ಕೆ ಆಗೋದೇ ಇಲ್ಲ. ಅವಳ ಒಳ್ಳೆ ಅಡುಗುಲಜ್ಜಿ ಹಾಗೆ ಸೀರೆ ಹಾಕ್ಕೊಂಡು ಹೂವು ಮುಡ್ಕೊಂಡು ಸೇಮ್ ಅಜ್ಜಿಯ ಹಾಗೆ ಇದ್ದರೆ ಅವ್ರು ತಾನೇ ಈ ಅಡುಗುಲಜ್ಜಿ ಜೊತೆ ಹೇಗೆ ಸಂಸಾರ ಮಾಡ್ತಾರೆ? ಅದರಲ್ಲಿಯೂ ಭಾವ ಅಂದರೆ ಏನು? ಅವರ ಸ್ಟೇಟಸ್ಗೆ ಈ ಅಜ್ಜಿ ಸೂಟ್ ಆಗೋದೇ ಇಲ್ಲ. ಇರಲಿ, ಒಳ್ಳೆಯದೇ ಆಯಿತು. ಈಗ ಹೋಗಿ ನಾನು ಹೇಗೆ ಡ್ರಾಮಾ ಮಾಡ್ತೀನಿ ಅಂದರೆ ಭಾವ ಆ ಗೂಬೆಯನ್ನು ಈಗಲೇ ಕೂತ್ಗೆ ಹಿಡಿದು ಒದ್ದು ಹೊರಗಡೆ ಓಡಿಸಬೇಕು ಹಾಗೆ ಎಂದು ಹೇಮ ಅವರ ಬಳಿಗೆ ಬಂದ ವಿದ್ಯಾ, ಹೌದು ಭಾವ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಮೊದಲು ಕರೆದುಕೊಂಡು ಹೋಗಿ ಅವಳನ್ನು ಅವರ ಮನೆಗೆ ಬಿಟ್ಟು ಬನ್ನಿ ಭಾವ. ಅವಳು ನೀವು ತಿಳ್ಕೊಂಡಿರೋಷ್ಟು ಒಳ್ಳೆಯವಳಲ್ಲ ಭಾವ. ಮಳ್ಳಿ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಇರ್ತಾಳೆ. ಆದರೆ ಅವಳು ಮಾಡಿದ್ದೇ ಗೊತ್ತಾಗೋದಿಲ್ಲ ಎಂದು ಮುಂದೆ ಮಾತಾಡಲು ಹೋದವಳನ್ನು ಹೇಮ ಅವರು, ವಿದ್ಯಾ, ನೀನೇನು ಮಾತನಾಡ್ತಾ ಇದ್ದೀಯಾ? ನೀನು ಮೊದಲು ಪೂರ್ತಿ ವಿಷಯನ ತಿಳ್ಕೊಂಡು ಮಾತನಾಡು ಎನ್ನಲು, ಅಯ್ಯೋ, ಇನ್ನೇನು ತಿಳ್ಕೊಳ್ಳೋದು ಬಿಡಿಯತ್ತೆ. ಆ ಮಳ್ಳಿಯ ಬಗ್ಗೆ, ಭಾವನಿಗೆ ಆ ಹಾಳದವಳ ಬಗ್ಗೆ ಎಲ್ಲ ಗೊತ್ತಾಗಿ ಅವರೇ ಅವಳನ್ನು ಮನೆಯಿಂದ ಹೊರಗೆ ಹಾಕುವ ವಿಷಯ ಹೇಳಿದಾಗಲೇ ಆ ಹಾಳದವಳ ಬಗ್ಗೆ ತಿಳ್ಕೊಳ್ಳಲು ಇನ್ನೇನಿರುತ್ತೆ ಹೇಳಿ ಎಂದು ಮಾತನ್ನು ನಿಲ್ಲಿಸದೆ ಮೀರಾ ಮೇಲೆ ಆರೋಪ ಮಾಡ್ತಾ ಇದ್ದ ವಿದ್ಯೆನ ಕಂಡು, ಅಲ್ಲ, ಒಂದಿನ ಕೂಡ ಇವಳನ್ನು ಅಡುಗೆ ಮನೆಗೆ ಬಿಟ್ಟುಕೊಳ್ಳದೆ ಪ್ರತಿಯೊಂದು ಕೆಲಸವನ್ನು ತನಗೆ ಕಷ್ಟವಾದರೂ ಸರಿ ಎಲ್ಲವನ್ನು ಕೂಡ ನಿಭಾಯಿಸುವ ಅವಳ ಮೇಲೆ ಈ ಹುಡುಗಿ ಮನಸ್ಸಲ್ಲಿ ಇರುವ ಭಾವನೆಯನ್ನು ಕಂಡು ನಿಜವಾಗಿಯೂ ಆಶ್ಚರ್ಯ ಆಯಿತು ಏಜೆಗೆ. ಇಷ್ಟೆಲ್ಲ ಅವಳು ಆರೋಪ ಮಾಡಿ ನಿಂದಿಸಿದರೂ ಕೂಡ ಒಂದು ದಿನವೂ ನನಗಾಗಲಿ ಅಥವಾ ನನ್ನ ತಾಯಿಯೊಂದಿಗಾಗಲಿ ತಿಳಿಸಿ ತನಗಾಗ್ತಾ ಇರುವ ನೋವನ್ನು ಯಾರೆಂದಿಗೂ ಕೂಡ ಹಂಚಿಕೊಳ್ಳಿಲ್ಲ. ನಾನು ಕಂಡ್ರೆ ಹೆದರಿ ನಗ್ತಾಳೆ, ನನ್ನನ್ನು ಕಂಡ್ರೆ ಹೆದರಿ ನಡುಗ್ತಾಳೆ. ಇನ್ನು ನನ್ನ ಮುಂದೆ ನಿಂತು ಮಾತಾಡುವ ಅಸಾಧ್ಯ. ಅದು ಮಾತು ಅಮ್ಮನ ಹತ್ತಿರ ಕೂಡ ಅವಳು ಹೇಳಿಲ್ಲ. ಒಂದು ಮಾತನ್ನಾದರೂ ಹೇಳ್ಬೋದಿತ್ತು ಅಲ್ವಾ? ಅಂದರೆ ಅವಳಿಗೆ ಈ ಮನೆಯವರ ಕಾಳಜಿ ನಿಜಕ್ಕೂ ಆಶ್ಚರ್ಯ ತರಿಸುತ್ತದೆ. ಹೌದು, ಈ ವಿಷಯವನ್ನು ಮನೆಯವರ ಮುಂದೆ ಹೇಳಿದರೆ ಆರಿನ ಮನಸ್ಸಿಗೆ ತುಂಬ ನೋವಾಗ್ತಾ ಇತ್ತು. ವಿದ್ಯೆ ಮಾತಿನಿಂದ ತನ್ನ ಹೆಂಡತಿ ಮೇಲೆ ಮತ್ತಷ್ಟು ಗೌರವ ಹೆಚ್ಚಾಗಿತ್ತು. ಆಗ ತಕ್ಷಣವೇ ಆ ಕ್ಷಣನೇ ಅವನಿಗೆ ತನ್ನ ಹೆಂಡತಿ ನೋಡಲು ಮನಸ್ಸಾಗಿತ್ತು. ಜೋರಾಗಿ ಏಜೆ ಅಮ್ಮ ಎಂದ ನನಗೆ ಹೆದರಿಕೆಯಿಂದ ಇಷ್ಟೊತ್ತು ಒಂದೇ ಸಮನೆ ಮೀರಾ ಮೇಲೆ ಆಪಾದನೆ ಮಾಡ್ತಾ ಇದ್ದ ವಿದ್ಯಾ ಏಜೆದನಿಗೆ ತಕ್ಷಣವೇ ಮಾತು ನಿಲ್ಲಿಸಿದವಳಿಗೆ, ಅಯ್ಯೋ, ಇದೇನಿದು? ಭಾವ ಆ ಹಾಳಾದವಳ ಓದ್ದು ಹೊರಗೆ ಹಾಕ್ತಾರೆ ಅಂದರೆ ಇವ್ರು ನೋಡಿದರೆ ಯಾಕೋ ನನಗೆ ಬೈಯುವ ಹಾಗೆ ಕಾಣ್ತಾ ಇದ್ದಾರೆ ಎಂದು ನಿಧಾನವಾಗಿ ತಲೆ ಎತ್ತಿ ಏಜೆ ಮುಖವನ್ನು ನೋಡಲು ಅವನ ಕಣ್ಗಳು ಕೋಪದಿಂದ ಕೆಂಪಾಗಿ ಇನ್ನೇನು ಕಣ್ಣಿನಿಂದ ರಕ್ತಾನೇ ಚಿಮ್ಮುವ ಹಾಗೆ ಕೋಪ ಇತ್ತು. ಮೊದಲ ಬಾರಿಗೆ ಅಷ್ಟು ಕೋಪದಲ್ಲಿರುವ ಏಜೆನ ಕಣ್ಗಳಿಗೆ ಮೊದಲ ಬಾರಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ನಾನು ಮೊದಲು ಇವರು ಏನು ಮಾತನಾಡ್ತಾ ಇದ್ರು ಅನ್ನೋದನ್ನ ತಿಳ್ಕೊಂಡು ಆ ಹಾಳದವಳ ಮೇಲೆ ಆರೋಪ ಮಾಡಬೇಕಿತ್ತು. ಮೊದಲೇ ಈ ಮನುಷ್ಯನಿಗೆ ಮಾತಾಡಲು ಮಾತಿಗಿಂತ
ಬಾಯಿಗಿಂತ ಜಾಸ್ತಿ ಕೈನೇ ಮುಂದೆ ಬರೋದು. ಇವನ ಕೋಪಕ್ಕೆ ಮೊದಲೇ ಒಂದು ಫೋನ್ ಪುಡಿಯಾಗಿದೆ. ಈಗ ಎಂದು ಹೆದರಿದವಳು ತನ್ನ ಕೈ ಹಿಂದೆ ಹಿಡಿದುಕೊಂಡು, ಸದ್ಯ ನನ್ನ ಕೈ ಪುಡಿ ಆಗದೆ ಇದ್ರೆ ಅಷ್ಟೇ ಸಾಕು ಅಂತ ಎದೆ ಮೇಲೆ ಕೈ ಇಟ್ಕೊಂಡ್ಳು. ನಂತರ ಈ ಶಬ್ದನ ಕೇಳಿ ಗೆಸ್ಟ್ ರೂಮಲ್ಲಿದ್ದ ಹೇಮ ಅವರು ಪ್ರಿಯಾ ಬಂದಿರೋ ವಿಷಯನ ಏಜೆಗೆ ಹೇಳಿ ಏಜೆ ಹೀಗೆ ಕೂಗಾಡ್ತಾ ಇರ್ಬೋದು ಅಂತ ನೋಡೋಕೆ ಅಂತ ಹೊರಬಂದ್ಲು. ಏಜೆ ಒಂದು ಕ್ಷಣ ಪ್ರಿಯನ ನೋಡಿ ಹಾಗೆ ಕಲ್ಲಿನಂತೆ ನಿಂತ್ಬಿಟ್ಟ. ಈ ಕತೆ ಮುಂದುವರಿಯುವುದು. ಮುಂದೆ ಏಜೆ ಏನು ಮಾಡ್ತಾನೆ, ಈ ವಿಷಯ ಎಲ್ಲ ಮೀರಾಗೆ ಗೊತ್ತಾದರೆ ಏನಾಗಬಹುದು ಅಂತ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ಕಥೆಗಳನ್ನು ಬರೆಯೋಕ್ಕೆ ನಮಗೂ ಸ್ಫೂರ್ತಿ ಆಗುತ್ತೆ. ಮುಂದಿನ ಎಪಿಸೋಡ್ ಹಾಕೋ ಅಷ್ಟರಲ್ಲಿ ಒಂದಷ್ಟು ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು.